ಒಂದು ವಾಚ್ ಕರ್ನಾಟಕ ರಾಜ್ಯದ ರಾಜಕಾರಣವನ್ನೇ ಕದಲಿಸಿತು. 70 ಲಕ್ಷ ಅಂತ ಆರೋಪ, ಗಿಫ್ಟ್ ಅಂತ ಉತ್ತರ. ಸತ್ಯ ಯಾವುದು, ಸುಳ್ಳು ಯಾವುದು? ಇದು ಬರೀ ಒಂದು ಸಾಮಾನ್ಯ ವಾಚಿನ ಕಥೆಯ, ಅಥವಾ ಇದರಿಂದ ಏನಾದರೂ ರಹಸ್ಯ ಇದೆಯಾ? ಎರಡು 2016 ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ಒಂದು ದೊಡ್ಡ ಚರ್ಚೆ ಶುರುವಾಯಿತು. ಆ ಸಮಯದಲ್ಲಿ ಮುಖ್ಯಮಂತ್ರಿಯಾಗಿದ್ದವರು ಸಿದ್ದರಾಮಯ್ಯನವರು. ಅವರು ಒಂದು ದುಬಾರಿ ವಾಚ್ ಧರಿಸಿ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾರೆ. ಆ ವಾಚ್ ಬ್ರ್ಯಾಂಡ್ ಯಾವುದು ಅಂದ್ರೆ ಹುಬ್ಲಾನ್. ಆ ವಿಷಯ ಅಲ್ಲಿಂದಲೇ ಒಂದು ದೊಡ್ಡ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ. ವಿರೋಧ ಪಕ್ಷಗಳು ತೀವ್ರವಾಗಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿತು. ಈ ವಾಚಿನ ಬೆಲೆ ಸುಮಾರು 60 ರಿಂದ 70 ಲಕ್ಷ ಇದೆ. ಒಬ್ಬ ಮುಖ್ಯಮಂತ್ರಿಗೆ ಇಷ್ಟು ಬೆಲೆ ಬಾಳೋ ವಸ್ತು ಹೇಗೆ ಸಿಕ್ತು? ಹಾಗೆ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಹಾಗೂ ಇತರ ನಾಯಕರು ಇಷ್ಟು ದುಬಾರಿ ಬೆಲೆ ಬಾಳೋ ವಸ್ತು ಹೇಗೆ ಬಂತು? ಯಾರು ಕೊಟ್ಟಿರ್ಬೋದು? ಇದ್ರೊಳಗೆ ಏನಾದ್ರೂ ಗುಪ್ತ ಒಪ್ಪಂದ ಇದೆಯಾ ಅಂತ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಇದು ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಆಯಿತು. ಒಂದು ವಾಚ್ ಸಂಪೂರ್ಣ ರಾಜಕೀಯ ಚರ್ಚೆಯಾಗಿ ಬದಲಾಯಿತು. ಈ ಎಲ್ಲಾ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯನವರು ಸ್ಪಷ್ಟನೆ ನೀಡ್ತಾರೆ. ಇದು ನನಗೆ ಉಡುಗೊರೆಯಾಗಿ ಬಂದಿತ್ತು. ನನ್ನ ಆತ್ಮೀಯ ಸ್ನೇಹಿತ ನನಗೆ ಉಡುಗೊರೆ ಕೊಟ್ಟಿದ್ದು. ಹಾಗೂ ಈ ವಾಚಿನ ಬೆಲೆ 70 ಲಕ್ಷ ಅಲ್ಲ, ಸುಮಾರು 7 ಲಕ್ಷ. ಯಾಕಂದ್ರೆ ಇದು ಹೊಸ ವಾಚ್ ಅಲ್ಲ, ಆಲ್ರೆಡಿ ಯೂಸ್ ಮಾಡಿರೋ ವಾಚ್. ಇದಾದ್ಮೇಲೆ ಜನರಿಗೆ ಇನ್ನಷ್ಟು ಅನುಮಾನ ಮೂಡೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಇದರಲ್ಲಿ ಯಾರು ಸರಿ, ನಿಜವಾದ ಬೆಲೆ ಯಾವುದು ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಈ ಪ್ರಕರಣದಲ್ಲಿ ನಿಜವಾದ ಪ್ರಶ್ನೆ ಗಡಿಯಾರದ ಬೆಲೆ ಅಲ್ಲ. ಸಾರ್ವಜನಿಕ ಹುದ್ದೆಯಲ್ಲಿ ಇರೋರು ಇಷ್ಟು ದೊಡ್ಡ ಉಡುಗೊರೆಯನ್ನ ಸ್ವೀಕರಿಸಬಹುದ? ನಿಯಮಗಳ ಪ್ರಕಾರ ಉಡುಗೊರೆಗಳನ್ನ ಘೋಷಣೆ ಮಾಡಬೇಕು. ವಿಮರ್ಶಕರು ಹೇಳಿದ್ರು ಇದು ನೈತಿಕ ಪ್ರಶ್ನೆ ಹಾಗೂ ಟ್ರಾನ್ಸ್ಪರೆನ್ಸಿ ಇರಬೇಕು. ಇದು ಹಣದ ವಿಷಯದಿಂದ ವಿಶ್ವಾಸದ ವಿಷಯವಾಗಿ ಬದಲಾಯಿತು. ಒತ್ತಡ ಹೆಚ್ಚಾದ ನಂತರ ಸಿದ್ದರಾಮಯ್ಯನವರು ಈ ವಾಚ್ ಅನ್ನ ಸರ್ಕಾರದ ಆಸ್ತಿ ಅಂತ ಘೋಷಣೆ ಮಾಡ್ತಾರೆ. ಈ ಕ್ರಮ ತಪ್ಪನ್ನು ಸರಿಪಡಿಸುವ ಪ್ರಯತ್ನನ ಅಥವಾ ಒತ್ತಡದಿಂದ ತೆಗೆದುಕೊಂಡ ನಿರ್ಧಾರನ? ಈ ಪ್ರಕರಣದ ಬಗ್ಗೆ ದೂರು ದಾಖಲಾಯಿತು. ಭ್ರಷ್ಟಾಚಾರ ವಿರೋಧಿ ದಳ ಪರಿಶೀಲನೆ ನಡೆಸಿ ಭ್ರಷ್ಟಾಚಾರದ ಯಾವುದೇ ಸಾಕ್ಷಿ ಸಿಗದೆ ಈ ಪ್ರಕರಣವನ್ನು ಮುಚ್ಚಲಾಯಿತು. ಕಾನೂನಿನ ಪ್ರಕಾರ ಯಾವುದೇ ಭ್ರಷ್ಟಾಚಾರದ ವಿಷಯ ಇಲ್ಲಿ ಸಾಬೀತಾಗಲಿಲ್ಲ. ಹಾಗಾದ್ರೆ ಸತ್ಯ ಏನು? ವಾಚ್ ಇದ್ದಿದ್ದು ನಿಜ, ಉಡುಗೊರೆ ಕೊಟ್ಟಿದ್ದು ಅಂತ ಹೇಳಿದ್ದು ನಿಜ, ಅದರ ಬೆಲೆ ಬಗ್ಗೆ ವಿವಾದ ಇದ್ದಿದ್ದು ನಿಜ, ಪರಿಶೀಲನೆ ನಡೆಸಿದ್ದು ನಿಜ, ಭ್ರಷ್ಟಾಚಾರ ಕೂಡ ಸಾಬೀತಾಗಲಿಲ್ಲ. ಆದರೆ ಇದು ಎಲ್ಲದರ ನಡುವೆ ನಾವು ಗಮನಿಸಬೇಕಾದ ಒಂದು ಮುಖ್ಯ ವಿಷಯ ಏನಂದ್ರೆ, ಇಂಥ ಆರೋಪಗಳು ಬಂದಾಗ ಸಿಎಂ ಸಿದ್ದರಾಮಯ್ಯನವರು ವಾಚ್ ಅನ್ನ ಸರ್ಕಾರಕ್ಕೆ ಒಪ್ಪಿಸಿದ್ರು. ಇದು ಒಂದು ಜವಾಬ್ದಾರಿಯ ನಡೆ ಅಂತಾನೆ ನಾವು ಹೇಳ್ಬೋದು. ಹಾಗೂ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ತೆಗೆದುಕೊಂಡ ನಿರ್ಧಾರ ಅಪ್ರಿಶಿಯೇಟ್ ಮಾಡಲೇಬೇಕು. ಅದು ಏನೇ ಆಗಿರ್ಬೋದು, ಒಂದು ವಾಚ್ ಕರ್ನಾಟಕ ರಾಜ್ಯದ ರಾಜಕೀಯವನ್ನ ಅಲ್ಲೋಲ ಕಲ್ಲೋಲ ಮಾಡೋದಕ್ಕೆ ಮುಂದಾಗಿತ್ತು ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ. ಹಾಗೆ ಈ ತರ ಇನ್ನಷ್ಟು ಸ್ಟೋರಿಗಳಿಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಾಚ್ ಗುರು ಇಂಡಿಯಾ. ನೀವು ಈ ವಿಡಿಯೋವನ್ನು ನೋಡಿ ಕೂಡ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಮುಂದೆ ನಿಮಗೆ ಉಪಯುಕ್ತ ಮಾಹಿತಿ ಸಿಗದಿದ್ದಲ್ಲಿ ನಾವು ಜವಾಬ್ದಾರರಲ್ಲ. ಆದ್ದರಿಂದ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.